ಬಂದಮೇಲೆ ಆ ವಾಹನ ಸ್ಮೂತಾಗಿ 2 ವರ್ಷ ಹೋಗುತ್ತಾ ಹೆಂಗೆ? ಈಗಾಗಲೇ ಅದು ಟಿಂಕರಿಂಗು ಪೇಂಟಿಂಗು ಆಗಕ್ಕೆ ಶುರುವಾಗಿದೆ. ಇಂಜನ್ನೇ ಹಾಳಾದಾಗ ಹೆಂಗೆ ಅದು ಮುಂದೆ ಸಾಗಲಿಕ್ಕೆ ಸಾಧ್ಯ ಇದೆ? ನೋಡಿ, ನಾನು ಅದಕ್ಕೆ ಹೇಳಿದೆ, ವ್ಯಕ್ತಿ ಬದಲಾಗಬಹುದು, ವ್ಯವಸ್ಥೆ ಬದಲಾಗೋದಿದೆಯಲ್ಲ ಭಾಳ ಕಷ್ಟ. ಅದಾದಮೇಲೆ ಪರಿಸ್ಥಿತಿ ಹೆಂಗಾಗಿದೆ, ಒಂದು ಬುಟ್ಟಿಯಲ್ಲಿ ಒಂದು ಹಣ್ಣು ಕೆಟ್ಟೋದ್ರೆ ಇನ್ನು ಉಳಿದವು ಕೆಟ್ಟೋಗಬಾರ್ದು ಅಂತೇಳಿ ಎತ್ತಿ ಒಂದು ಬಿಸಾಕ್ಬಿಡ್ತಾರೆ ಅಲ್ವಾ? ಇಲ್ಲಿ ಬುಟ್ಟಿಯಲ್ಲಿ ಎಲ್ಲವೂ ಕೆಟ್ಟೋಗಿದೆ, ಯಾವುದೋ ಒಂದಿದ್ದರೆ ಏನು ಮಾಡ್ತಾರೆ ಇನ್ನು ಅದನ್ನು? ಕಾಂಗ್ರೆಸ್ಸಿನ ಪರಿಸ್ಥಿತಿ ಮತ್ತೇನಾದ್ರು ನಾವ್ಯಾರೂ ಆಗ್ತಾ ಇಲ್ಲ. ರಾಜ್ಯದ ಬೆಳವಣಿಗೆಗಳು ಏನು ನಡೀತವೋ ಅಲ್ಲ, ನಮ್ಮ ಪಾತ್ರ ವಿರೋಧ ಪಕ್ಷದ ಪಾತ್ರ. ಒಂದು ಆಡಳಿತ ವರ್ಗದಲ್ಲಿ ಏನೇನು ನಡೀತಿರ್ತದೋ ಅದರ ಸೂಕ್ಷ್ಮತೆಗಳನ್ನು ಗಮನಿಸ್ತಕ್ಕಂಥದ್ದು, ಜನಪರವಾದ ತೀರ್ಮಾನಗಳು ಆಗದಿದ್ದಾಗ ಅದನ್ನು ವಿರೋಧಿಸ್ತಕ್ಕಂಥದ್ದು, ಇಂಥ ಇದನ್ನು ಚಟುವಟಿಕೆಗಳಲ್ಲಿ ನಾವು ಭಾಗಿಯಾಗಬೇಕಾಗ್ತದೆ. ಬೆಳವಣಿಗೆಗಳು ರಾಜಕಾರಣದಲ್ಲಿ ಯಾವಾಗಲೂ ನಡೀತಾನೇ ಇರ್ತವೆ. ನಾವು ಹೊರ್ತಲ್ಲ, ನಾವು ರಾಜಕಾರಣಿಗಳೇ. ಆ ಕಾರಣದಿಂದ ನಮ್ಮ ಪಕ್ಷದ ಅಧ್ಯಕ್ಷರು ಹೊಸದಾಗಿ ನೇಮಕಗೊಂಡಿರ್ತಕ್ಕಂಥವ್ರು. ಅದರಿಂದಾಗಿ ಪ್ರಥಮ ಬಾರಿಗೆ ನಮ್ಮ ರಾಜ್ಯಕ್ಕೆ ಬಂದಿದ್ದರು. ನಾವು ಗೌರವದಿಂದ ಅವರನ್ನು ಬರಮಾಡ್ಕೊಂಡಿದ್ವಿ. ಸಲಹೆ ಸೂಚನೆಗಳನ್ನು ಯಾವ ರೀತಿ ಪಕ್ಷ ಕಟ್ಟಬೇಕು ಅನ್ನೋದ್ರ ಬಗ್ಗೆ ನಮಗೂ ಕೊಟ್ಟಿದ್ದಾರೆ. ಅಷ್ಟಕ್ಕೆ ಸೀಮಿತವಾಗಿದೆ. ಆ ರೀತಿಯ ಯಾವ ಚಿಂತನೆಯೂ ನಮ್ಮ ಪಕ್ಷದಲ್ಲಿ ಇದುವರೆಗೂ ನಡೆದಿಲ್ಲ. ಬದಲಾವಣೆ ಚಿಂತನೆಗಳೇ ನಡೆದಿಲ್ಲ ಅಂತಂದಾಗ ಮುಂದಕ್ಕೆ ಹೆಂಗೆ ಹೇಳೋದು? ಸ್ವಲ್ಪ ಹೊತ್ತು ಮೊದಲೇನೆ ಹೇಳಿದ್ರಿ, ಅಲ್ಲಿ ಆಡಳಿತ ಪಕ್ಷದಲ್ಲಿ ಬದಲಾವಣೆ ಆದಾಗ ವಿರೋಧ ಪಕ್ಷದಲ್ಲೂ ಸಹಿತ ಆ ಬಗ್ಗೆ ಚಿಂತೆ ಮಾಡಬೇಕಾಗ್ತದೆ. ಅದನ್ನು ನೀವು ಇದಕ್ಕೆ ಹೋಲಿಕೆ ಮಾಡಬೇಡಿ. ಅಲ್ಲಿ ಬದಲಾವಣೆಗಳಾಗಿ ಜನಪರವಾದ ಕೆಲಸಗಳನ್ನು ಮಾಡದಿದ್ದಾಗ ನಮ್ಮ ಚಿಂತನೆಗಳು ಅದರ ವಿರುದ್ಧವಾಗಿ ನಡೀತವೆ ಅಂತ ನಾನು ಹೇಳಿದ್ದೆ. ಅಲ್ಲ ಕೆಲವೆಲ್ಲ ಎಲ್ಲೆಲ್ಲಿ ಖಾಲಿ ಇದ್ದು ಅವೆಲ್ಲ ಮಾಡಿದ್ದಾರೆ. ಇವ್ರದ್ದು ಟರ್ಮ್ ಯಾವುದು ಖಾಲಿ ಆಗಿಲ್ಲ, ಇನ್ನೂ ಭಾಳ ಇದೆ. ವಿಶೇಷ ನೋಡಿ, ಇಲ್ಲಿ ಯಾವ ಮುಖ್ಯಮಂತ್ರಿಗಳು ಹಿಂದುತ್ವದ ವಿರುದ್ಧವಾಗಿ ನಡ್ಕೊಳ್ತಿದ್ರಲ್ಲ, ಸಿದ್ದರಾಮಯ್ಯನವರು ಸೇರಿ 4 ಮುಖ್ಯಮಂತ್ರಿಗಳು ಈ ಒಂದೇ ತಿಂಗಳಿನಲ್ಲಿ ತಮ್ಮ ಸ್ಥಾನಗಳನ್ನು ಕಳ್ಕೊಂಡಿದ್ದಾರೆ. ಅವರು ಹಿಂದುತ್ವ ವಿರೋಧಿ ಅಲ್ಲ. ಇಲ್ಲ, ಅವರು ಸ್ಥಾನ ಬದಲಾಗಿದ್ದಾರೆ. ಇವರು ಎಲ್ಲ ಕಳ್ಕೊಂಡು ಹೊರಟೋಗಿದ್ದಾರೆ.